ಹಾಗೆ ಈ ಒಂದು ಸಿನಿಮಾ ಬಗ್ಗೆ ನಾನು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಈ ಒಂದು ವೇದಿಕೆಗೆ ನನ್ನ ನಮನವನ್ನು ಸಲ್ಲಿಸಿದ್ದೇನೆ. ಇಲ್ಲಿ ನಮಗೆ ಎಲ್ಲರೂ ಹೇಳಿದಂಗೆ ಇಬ್ಬರು ಡೈರೆಕ್ಟರ್ ಇದ್ದಾರೆ. ಅವರಿಬ್ಬರದು ಇವತ್ತು ಈ ವೇದಿಕೆಯನ್ನು ಬಿಟ್ಕೊಡ್ತಾ ಇದ್ದೀನಿ. ಅದರಲ್ಲಿ ತುಂಬಾ ಕಷ್ಟಪಟ್ಟು ಈ ಒಂದು ಚಿತ್ರ ನಿರ್ದೇಶನ ಮಾಡಿರ್ತಕ್ಕಂಥ ನಾಗರಾಜ್ ಅವ್ರಿಗೆ ಮತ್ತೆ ರಘು ಅವ್ರಿಗೆ ಧನ್ಯವಾದನ ಹೇಳೋದಕ್ಕೆ ಬಯಸ್ತೇನೆ. ಮತ್ತು ಹೊಸಬರಾದಂಥ, ನಾವು ಹೊಸಬರೇ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಹೊಸಬರಾದಂಥ ನಟರು ಅವರೊಂದು ಟ್ಯಾಲೆಂಟ್ ನ ಐಡೆಂಟಿಫೈ ಮಾಡಿ ಈ ಒಂದು ವೇದಿಕೆಯಲ್ಲಿ ಅವ್ರಿಗೂ ಒಂದು ಕುರ್ಚಿ ಇದೆ ಅಂತ ನಮ್ಮ ಸಂಸ್ಥೆ ಇವತ್ತು ಅವಕಾಶ ಕೊಟ್ಟಿರೋದಕ್ಕೆ ನಮಗೆಲ್ಲ ಹೆಮ್ಮೆ ಆಗ್ತಾ ಇದೆ. ಅದರಲ್ಲಿ ಅದ್ಭುತವಾಗಿ ನಟನೆ ಮಾಡಿರ್ತಕ್ಕಂಥ ಬೆನಕ ಮತ್ತು ಯಶು, ಇವರಿಬ್ಬರಿಗೂ ಆಲ್ ದಿ ಬೆಸ್ಟ್ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಇವರು ಈಗ ಒಂದು ಸಿನಿಮಾ ಮುಖಾಂತರ ತೆರೆ ಮುಂದೆ ಬರ್ತಾ ಇದ್ದಾರೆ. ಹಲವಾರು ಸಿನಿಮಾ, ಈ ಒಂದು ಸಿನಿಮಾದಿಂದ ಅವ್ರಿಗೆ ಅವಕಾಶ ಆಗಬೇಕು ಅಂತ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಹಾಗೆ ಇದರಲ್ಲಿ ಚಂದನ ಸಿಗುವಂತ ನಮ್ಮ ನಾಯಕ ನಟಿ ಇದ್ದಾರೆ. ಅವರು ಅನಿವಾರ್ಯ ಕಾರಣಗಳಿಂದ ಬರಕ್ಕಾಗಲಿಲ್ಲ. ಅವರು ಈಗ ಕ್ಯಾಲಿಫೋರ್ನಿಯಲ್ಲಿ ಇರೋದ್ರಿಂದ ಅವ್ರು ಬರಕ್ಕಾಗ್ತಾ ಇಲ್ಲ. ಬಟ್ ಅವರ ತಂದೆ ತಾಯಿ ಇದ್ದಾರೆ, ಅವರು ಬಂದಿರೋದಕ್ಕೆ ಧನ್ಯವಾದಗಳು. ಮತ್ತು ಈ ಒಂದು ಚಿತ್ರದಲ್ಲಿ ಈ ಹೊಸಬರಿಗೆ ಕೈಯನ್ನು ಹಿಡಿದಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ಡ್ ಆಕ್ಟರ್ಸ್ ಹಾಗೂ ಹಿರಿಯ ನಟರಾದಂತ ಸತ್ಯಪ್ರಕಾಶ್ ಅವರು ಇವತ್ತು ಬಂದಿರೋದು ತುಂಬಾ ಧನ್ಯವಾದ ಹೇಳ್ತಾ ಇದ್ದೀನಿ. ಮತ್ತು ಕಾರಣಾಂತರಗಳಿಂದ ಸಾಧು ಕೋಕಿಲ ಅವರು ಇವತ್ತು ಬರಕ್ಕಾಗಿಲ್ಲ. ಹಾಗೆ ದಿವಂಗತ ಮೋಹನ್ ಜುನೇಜಾ ಅವರು ಒಂದು ನಮನೆಯನ್ನು ಇಲ್ಲಿ ಸಲ್ಲಿಸೋದಕ್ಕೆ ನಾನು ಬಯಸ್ತೇನೆ. ಮತ್ತು ಉಮಾ ಅವರು ಇಲ್ಲಿ ಬಂದಿದ್ದಾರೆ, ಬಹಳ ಖುಷಿ ಆಗ್ತಾ ಇದೆ. ಇದೇ 21ನೇ ತಾರೀಕು ರಮೇಶ್ ಸುರೇಶ್ ಎಲ್ಲ ಥಿಯೇಟರ್ ಬಿಡುಗಡೆ ಆಗ್ತಾ ಇದೆ. ತಾವೆಲ್ಲರೂ ಬಂದು ನೋಡಿ ಕನ್ನಡನ ಉಳಿಸಿ ಮತ್ತು ಬೆಳೆಸಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಹಾಗೂ ಈ ಒಂದು ಆಡಿಯೋ ರಿಲೀಸ್ ಅಲ್ಲಿ ಇವತ್ತು ನವನೀತ್ ಆಚಾರ್ಯ ಹೈದರಾಬಾದ್ ಇಂದ ಅವರು ಬರಕ್ಕಾಗಿಲ್ಲ. ಸೊ ಅವ್ರಿಗೂ ಒಂದು ಥ್ಯಾಂಕ್ಸ್ ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮತ್ತು ಲಿರಿಸಿಸ್ಟ್ ಆದಂತ ಪ್ರಮೋದ್ ಬರುವಂತೆ ಮತ್ತು ಡಿಒಪಿ ಆದಂತ ವಿಶ್ವಜಿತ್ ರಾವ್ ಅವ್ರಿಗೂ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಮತ್ತು ಈ ಒಂದು ವೇದಿಕೆಯಲ್ಲಿ ನಿನ್ನೆ ನಾವು ಟೀಸರ್ ನ A2 ಮ್ಯೂಸಿಕ್ ಅಲ್ಲಿ ನಾನು ಕೋರ್ತಿದ್ದೇನೆ. ಹಾಗೂ ತಾವೆಲ್ಲರೂ ಇಲ್ಲಿ ಬಂದಿರೋದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಅವರಿಗೂ ಕೂಡ ಸ್ವಾಗತ. ಆಲ್ಮೋಸ್ಟ್ ಎಲ್ಲ ಸ್ನೇಹಿತರು ಹೇಳೋರು, ಎಲ್ಲರಿಗೂ ಇನ್ವೈಟ್ ಮಾಡಿದ್ದಾರೆ ನಮ್ಮ ಟೀಮ್ನವರಿಗೆಲ್ಲರಿಗೂ ಕೂಡ ಸಂತೋಷ. ನಮ್ಮದು ಮುಖ್ಯ ಉದ್ದೇಶ ಸ್ಟಾರ್ಟ್ ಆಗಿದ್ದು ನಂದು ಮತ್ತು ನಮ್ಮ ಸ್ನೇಹಿತರಿಬ್ಬರದು, ಯಾರಾದರೂ ಹೊಸಬರಿಗೆ ಮತ್ತು ಹೊಸ ಕತೆಗೆ ಏನಾದರೂ ಆದ್ಯತೆ ಕೊಡೋಣ ಅಂತೇಳಿ ನಾವು ಸರ್ಚ್ ಮಾಡ್ತಾ ಇದ್ವಿ. ಇದಕ್ಕಿಂತ ಮುನ್ನ 3-4 ಕತೆ ಕೇಳಿದ್ವಿ. 4 ಕತೆಗಳು ಕೂಡ ನಮಗೆ ಈ ಕಮರ್ಷಿಯಲ್ ಮೂವಿ ಥರ, ಈ ರೊಮ್ಯಾಂಟಿಕ್ ಮೂವಿ ಥರದ್ದು ಕತೆಗಳೇ ಸಿಕ್ತು ನಮಗೆ. ತದನಂತರ ನಾವು ಅದನ್ನು ಕೂಡ ವಿಮರ್ಶೆ ಮಾಡಿದ್ವಿ. ನಾವು ಅದನ್ನ ಡಿಸೈಡ್ ಮಾಡಿದ್ದು ಬೇಡ, ಯಾರಾದರೂ ಒಂದು ಹೊಸಬರು ಕೊಡೋಣ. ಕಾರಣ ಈಗ ತಮಗೆಲ್ಲ ಗೊತ್ತಿದೆ, ಈಗ ಅಳಬುರ್ದು ಎಲ್ಲ ನಡೀತಾ ಇದೆ ಚಲನಚಿತ್ರದಲ್ಲಿ. ಅವ್ರು ತುಂಬ ಸ್ಟಾರ್ ಕಾಸ್ಟ್ ಇದ್ದಾರೆ. ಯಾಕೆ ನಾವು ಹೊಸಬರಿಗೆ ನಾವು ಅವಕಾಶ ಮಾಡಬಾರ್ದು ಅಂತ ಅಂದಾಗ ನಮಗೆ ಸಿಕ್ಕಿದ್ದೆ ನಮ್ಮ ನಾಗರಾಜು ಮತ್ತು ರಘು. ಅವರ ಜೊತೆ ಇವ್ರ ಮುಂದೆ ಕತೆ ಒಂದು ಕ್ಲೀನಾಗಿ ಬರ್ದು ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿದ್ವಿ. ಮಾಡಿದಾಗ ಅದಕ್ಕೆ ಹೀರೋ ಯಾರು ಅಂತ ಕೇಳಿದ್ವಿ ನಾವು, ಯಾರು ನಾವು ಮಾಡ್ಕೊಂಡಿದ್ವಿ ಅಂತ. ಇಲ್ಲ ಸರ್, ನಮ್ದೆಲ್ಲ ಥೀಮ್ ಎಲ್ಲ ಇರೋದೆಲ್ಲ ಹೊಸಬ್ರು ಥೀಮ್ ಇದೆ, ಒಳ್ಳೆ ಪ್ರೊಡ್ಯೂಸರ್ಗೋಸ್ಕರ ನಾವು ಕೇಳ್ತಾ ಇದ್ದೀವಿ. ನಾವು ಇನ್ನು ಹಿಂದೆಗಡೆ ಒಂದು 2-3 ಜನ ಪ್ರೊಡ್ಯೂಸರ್ಸ್ ಮಾತಾಡಿದ್ವಿ. ಅವರೆಲ್ಲ ಹೇಳಿದ್ರು, ಹೊಸ ಮೂವಿ ಇದೆ, ಹೊಸ ಕತೆ ಇದೆ, ಹೊಸಬ್ರಿದ್ದೀರಿ, ನೀವು ನಾಲ್ಕಂಡ್ರೆ ಓಡಲ್ವಾ, ಬಿಸ್ನೆಸ್ ಆಗಲ್ವಾ ಅಂತ ಎಲ್ಲ ಹೇಳಿದ್ರು ಸರ್. ಅದಾದ ಕಾರಣ ನಾವು ಹುಡುಕ್ತಾ ಇದ್ವಿ ಅಂತ. ಬಟ್ ನಮ್ಮಿಬ್ರದ್ದು ಮೇನ್ ಇಂಟೆನ್ಷನ್ ಏನಿದೆ ಅಂದರೆ, ಇಲ್ಲಿ ಬಿಸ್ನೆಸ್ ಮಾಡೋದಕ್ಕೆ ಇಂಪಾರ್ಟೆಂಟ್ ಇರಲಿಲ್ಲ. ಒಂದು ಈ ಥರ ಹೊಸ ಪ್ರತಿಭೆಗೆ ಒಂದು ಅವಕಾಶ ಕೊಡೋಣ, ಹೊಸ ಪ್ರತಿಭೆನ ಗುರುತಿಸಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ತರಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಆಗಿತ್ತು. ಆಗ ಎಲ್ಲ ನೋಡಿದಾಗ ಸ್ಕ್ರೀನ್ ಕೂಡ ಮಾಡಿದ್ವಿ ನಾವು. ನಮ್ಮ ಬೆನಕ ಗುಬ್ಬಿಯವರ ಅವ್ರದ್ದು ರಕ್ತಗತವಾಗಿ ಕಲೆನೇ ರಕ್ತಗತವಾಗಿ ಬಂದಿರೋಂಥದ್ದು ವೀರಣ್ಣವರ ಕಂಪನಿ. ಅವ್ರು ನಮ್ಗೆಲ್ಲರಿಗೂ ಗೊತ್ತಿದೆ. ಸಾಕಷ್ಟು ಜನಕ್ಕೆ ಈ ಚಿತ್ರರಂಗದಲ್ಲಿ ಏನು ಬೆಳೀತಾ ಇದ್ದಾರೆ, ಅವ್ರಿಗೆಲ್ಲ ಮೂಲ ಗುರು ಮತ್ತೆ ಮೂಲ ನಿರ್ಮಾತೃರು ಮತ್ತೆ ಮೂಲ ಅನ್ನದಾತರು, ಮೂಲ ಅವ್ರಿಗೆ ತರಬೇತಿ ಕೊಟ್ಟಂತ ಅವ್ರ ಮಾಸ್ಟರ್ ಅಂತ ಅನ್ಬೋದು ಈ ಗುಬ್ಬಿರಣ್ಣವ್ರನ್ನ. ಈ ಕ್ಷಣದಲ್ಲಿ ನಾವು ಗುಬ್ಬಿರಣ್ಣ ಸ್ಮರಿಸ್ಕೊಂಡ್ರೆ ಎಷ್ಟೋ ಸಾವಿರ ಲಕ್ಷಾಂತರ ಜನಕ್ಕೆ ಅವರು ಅನ್ನದ ಮಾರ ಕೊಟ್ಟಿದ್ದಾರೆ, ಒಂದು ಹೆಸರು ಕೊಟ್ಟಿದ್ದಾರೆ, ಅವ್ರೊಂದು ವೃತ್ತಿ ತಂದು ಇಟ್ಟಿದ್ದಾರೆ. ಆ ಹೆಸರು ನಮ್ಗೆ ತುಂಬಾ ಇಲ್ಲಿ ಉಲ್ಲೇಖ ಆಗ್ತದೆ ಅಂತಂದ್ರೆ, ಆ ಗುಬ್ಬಿ ವೀರಣ್ಣವ್ರದ್ದನ್ನ ಅವ್ರ ಕಲೆಯೆಲ್ಲ ಇದ್ದಿದ್ದೆಲ್ಲ ಅದನ್ನು ಕೂಡ ಕನ್ನಡ ಚಿತ್ರರಂಗಕ್ಕೆ ನಾವು ದಾರಿ ಎರಿಬೇಕು ಅಂತ ಅಂದಾಗ ಅವರು ಕೂಡ ಗುಬ್ಬಿ ವೀರಣ್ಣವ್ರನ್ನು
ಪ್ರಯತ್ನ ಮಾಡ್ತಾ ಇದ್ದು ಹೊಸಬ್ರನ್ನ ಕರೆಯೋದು. ನಾವು ಬುಕ್ ಹೋಗ್ತಾ ಇದ್ದೆ, ಹೋದಾಗ ಅಲ್ಲಿ ಯಾರೋ ಹೋಗ್ತಿರೋ ಅಂತ ಅವ್ನು ಕರ್ದಿ ಮಾಡೋದಂತೆ, ಬರೆಯಲ್ಲಿ ಈ ತರ ನೀವು ಪಾತ್ರ ಮಾಡ್ಬೋದು, ನಿಮ್ಗೆ ಈ ತರ ಕಲೆ ಇದೆ, ಇಲ್ಲಿದ್ರೆ ನಾನು ತರ್ತೀನಿ ಬಾರೆ ಅಂತ ಹೇಳಿ ತಂದಿರೋರು. ಈಗ ಹೆಸರು ಬೇಡ, ಅವ್ರು ಸಾಕಷ್ಟು ಜನ ಆಗಿದ್ದಾರೆ, ಅವ್ರು ತಂದವರಿದ್ದಾರೆ. ಆ ರೀತಿ ಇರೋ ಕಲೆಯನ್ನ ಮೈಗೂಡಿಸ್ಕೊಂಡು ಬಂದಿರತಕ್ಕಂಥ ನಮ್ಮ ಬೆನಕ ಅವತ್ತನ್ನು ನೋಡಿದ ತಕ್ಷಣ ನಮ್ಗೆ ಅನ್ನಿಸ್ತು, ಹೌದು ಅನಾಥಿ ನಮಗೂ ಕೂಡ ಗುಬ್ಬಿಯವ್ರ ಮೊಮ್ಮಗ ನಮ್ಮ ಮೂವಿನಲ್ಲಿ ಮಾಡ್ತಿದ್ದಾರೆ ಅಂದ್ರೆ ನಮಗೂ ಒಂದು ಹೆಮ್ಮೆ ಅಂತ ಅನ್ಕೊಂಡ್ವಿ. ಈಗ ನಾವು ಮೈಸೂರು ಮಹಾರಾಜರುಗಳನ್ನ ನಡೆದಾಗ ಅವ್ರದ್ದು 1ನೇವರು 2ನೇವರು 3ನೇವರು ನೋಡಿದಾಗ ಈಗ ಶ್ರೀಯುತ ಲೋಕಸಭಾ ಸದಸ್ಯರಾಗಿ ಆಯ್ಕೆ ಆಗತ್ತದ ಯದುರು ಕೃಷ್ಣರಾಜ ಒಡೆಯರ್ಗೂ ಕೂಡ ಅವ್ರನ್ನೂ ನಾವು ರಾಜ ಅಂತೀವಿ. ಅದೇ ರೀತಿ ಗುಬ್ಬಿಯವ್ರನ್ನ ಮೊಮ್ಮಗನ್ನ ಅವರು ಕುಡಿನಲ್ಲಿ ಬಂದವ್ರನ್ನ ನಾವು ಇದರಲ್ಲಿ ಆ ಗುಬ್ಬಿಯವ್ರನ್ನವ್ರನ್ನ ನಾವು ನೋಡಿದಾಗ ಆತನ ಅದನ್ನ ಕಲೆ ಆತರ ತುಂಬಾ ಇದೆ. ಆ ಉದ್ದೇಶ ಅವನು ಕೂಡ ಗುರುತಿಸಿ. ಮತ್ತೆ ಇನ್ನೊಬ್ಬ ಯಶ್ರಾಜ್ ಅಂತ, ಯಶ್ರಾಜ್ ಕೂಡ ಈ ಹಿಂದೆ ಪತ್ರಿಕಾ ಮಾಧ್ಯಮದಲ್ಲೆಲ್ಲ ಕೆಲಸ ಮಾಡ್ತಾ ಇದ್ರು, ಮತ್ತೆ ಪತ್ರಿಕಾ ರಂಗದಲ್ಲಿ ತುಂಬಾ ತೊಡಗಿಸ್ಕೊಂಡಿದ್ರು. ಆತನಿಗೂ ಕೂಡ ತುಂಬಾ ವಾಕ್ಚಾತುರ್ಯ ತುಂಬಾ ಚೆನ್ನಾಗಿದೆ. ಮತ್ತೆ ಪ್ರಸ್ತುತ ಕಾಲಮಾನಕ್ಕೆ ಪ್ರಸ್ತುತ ವಿದ್ಯಮಾನಕ್ಕೆ ಯಾವ ರೀತಿ ವರ್ತಿಸ್ಬೇಕು ಮತ್ತೆ ಯಾವ ರೀತಿ ಇರಬೇಕು ಅನ್ನೋದು ತುಂಬಾ ಕಲೆ ತುಂಬಾ ಚೆನ್ನಾಗಿದೆ. ಅವ್ರಿಗೂ ಕೂಡ ಇದ್ರೊಳಗಡೆ ಅವರು ಕೂಡ ನೋಡಿದ್ವಿ, ಅವ್ರದ್ದು ಆಕ್ಟಿಂಗ್ ಆಗ್ಬೋದು, ಬಾಕಿ ಆಗ್ಬೋದು, ಮನುಷ್ಯನಿಗೆ ಯಾವಾಗ ಆಕ್ಟ್ ಮಾಡೋದನ್ನೋದಕ್ಕಿಂತ ಮುಖ್ಯವಾಗಿ ಮಾನವೀಯತೆ ಅನ್ನೋದೊಂದು ಇರಬೇಕು ಅನ್ನೋ ನಮ್ಮ ಇಬ್ಬರು ದೃಷ್ಟಿಕೋನ ಇತ್ತು. ಅವೆರಡೂ ರೀತಿಯಲ್ಲೂ ಕೂಡ ಅವ್ರು ಸೂಟ್ ಆಗಿದ್ರು. ಮೇ ಬಿ ಒಂದು ಚಕ್ರಕ್ಕೆ ಹೆಂಗೆ 2 ಎತ್ತು 2 ಗಾಡಿ ಚಕ್ರ ಇದೆ, 2 ಎತ್ತಿದೆ ಅನ್ನೋ ರೀತಿಗೆ ಇಬ್ರು ಎತ್ತು ತರ ಡೈರೆಕ್ಟರ್ ಇದ್ರು, ಇಬ್ರು ಚಕ್ರ ತರ ನಮ್ಮ ನಾಯಕ ನಟರಿದ್ರು. ನಾವಿಬ್ರು ಕೂತ್ಕೊಂಡು ರೂಟ್ ಮಾಡಿದ್ವಿ, ತೋರಿಸ್ತೀವಿ, ಮುಂದಕ್ಕೆ ಹೋಯ್ತು. ಬಟ್ ಮುಖ್ಯ ನಮ್ಗೆ ಡೈರೆಕ್ಟರ್ ಮತ್ತೆ ಮೇನ್ ಆರ್ಟಿಸ್ಟ್ ಇದ್ದಾರೆ ಅವರು. ಬಟ್ ಬಾಕಿ ಆರ್ಟಿಸ್ಟ್ ಇಲ್ಲ ಅಂತಿಲ್ಲ, ಅವರನ್ನು ಕೂಡ ಎಲ್ಲಾದ್ರೂ ದಾರಿ ತೋರ್ಸೋದಕ್ಕೆ ಮಾಡೋದಕ್ಕೆ ಸಪೋರ್ಟಿಂಗ್ ಆರ್ಟಿಸ್ಟ್ ಇಲ್ಲ, ಬೇರೆ ಆರ್ಟಿಸ್ಟ್ ಇಲ್ಲ ಅಂತಂದ್ರೆ ಯಾರು ಮೇನ್ ರೋಲ್ ಎಲ್ಲ ರೋಲ್ ಮಾಡೋಕ್ಕಾಗಲ್ಲ, ಯಾರು ಬೇರೆಯವ್ರ ನೇತ ಮಾಡಿಸ್ಬೇಡಿ. ಬಟ್ ಈ ನಮ್ಮ ಪುಟ್ಟ ರಮೇಶ ಸುರೇಶ ಇನ್ನೊಬ್ಬ ಬಂದಿಲ್ಲ ಅವ್ನ ಕಾರಣಾಂತರಗಳಿಂದ. ನಾವು ನೋಡಿದಾಗ ಚಿಕ್ಕವನಾಗಿದ್ದ, ಅವನು ದೊಡ್ಡವನಾಗ್ಬಿಟ್ಟಿದ್ದಾನಂತವನು. ತುಂಬಾ ಇವರಿಬ್ರು ಕೂಡ ನಾವು ಸೆಲೆಕ್ಟ್ ಮಾಡ್ಬೇಕಾದ್ರೆ ನಮ್ಮ ಡೈರೆಕ್ಟರ್ ಮತ್ತೆ ಇವರಿಬ್ರು ಹೀರೋಗಳು ಅವ್ರನ್ನ ಇಲ್ಲ ಸರ್ ಆ ಥರದವ್ರನ್ನ ಹಾಕಿ ಮತ್ತೆ ನಾವು ಬಾಲಕರಲ್ಲೇ ರಮೇಶ ಸುರೇಶ್ ಅವ್ರನ್ನ ಕತೆ ಹಂಗೆ ಚೆನ್ನಾಗಿ ಹೋಗ್ತೀವಿ. ಅವಾಗ ಸೆಲೆಕ್ಟ್ ಮಾಡಿದಾಗ ಇವರು ನೋಡಿದ್ವಿ. ಇವಾಗ ನಾನು ಸಾಧು ಸಾರ್ನ ಫಸ್ಟ್ ಭೇಟಿ ಮಾಡಿದೆ, ಅವ್ರು ಮಾಡಿದ ತಕ್ಷಣ ಇವರಿಬ್ರು ಹುಡುಗರು ಸರ್ ಅಂತ ಅವ್ರು 2 ನಿಮಿಷ ಮಾತಾಡಿದ ತಕ್ಷಣ ಇಮಿಡಿಯೇಟ್ ಹಿಂಗಿದೆ ಅಂತ ಶುರು ಮಾಡಿದ್ರು. ಮತ್ತೆ ಇವ್ರು ಇನ್ನೇನು ಗುಬ್ಬಿಯವ್ರವ್ರ ಮೊಮ್ಮಗವ್ರದ್ದು ಮತ್ತೆ ನಮ್ಮ ಯಶ್ರಾಜ್ ಅವ್ರ ಬಗ್ಗೆ ಇನ್ನವ್ರ ಮಾತಾಡೋದೆಲ್ಲ ಚೆನ್ನಾಗಿದೆ ಅಂತ ಅವರು ಕೂಡ ನಮಗೆ ತುಂಬಾ ಸಪೋರ್ಟಿವ್ ಆಗಿದ್ರು. ಮತ್ತೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಕೊನೆ ಇದರಲ್ಲಿ ನಮಗೆ ತುಂಬಾ ಅವ್ರು ನಮ್ಗೆ ಸಪೋರ್ಟ್ ಮಾಡಿದ್ರು ನಮ್ಮ ಸತ್ಯಪ್ರಕಾಶ್ ಸರ್ ಅವರು ಕೂಡ ಇದರಲ್ಲಿ ಹೆಂಗಿದೆ ಅವ್ರದ್ದು ರೋಲ್ ಯಾವ ರೀತಿ ಮಾಡಿದ್ದಾರೆ ಅಂದ್ರೆ ಇವರೆಲ್ಲಾರು ಇಟ್ಕೊಂಡು ಅವರು ಮೇಷ್ಟ್ರ ತರ ಆಗೋದು ನಮ್ಗೆ ಕೊನೆಗೆ ಒಂದ್ 2-3 ಕಡೆ ಶೂಟಿಂಗ್ ಮಾಡ್ಬೇಕಾದ್ರೆ ಒಂದು 25 ದಿವಸ ಶೂಟ್ ಮಾಡಿದ್ವಿ. ಆ ಸತ್ಯಪ್ರಕಾಶ್ ಸರ್ ಹೆಂಗೆ ಅಂದ್ರೆ ನಮಗೂ ಟೀಚ್ ಮಾಡೋರು, ನಮ್ಮ ಬೇರೆಗೂ ಟೀಚ್ ಮಾಡೋರು. ಅವ್ರದ್ದೊಂದು 2-3 ಸೀನ್ ಇದೆ, ನೀವು ಮೂವಿನಲ್ಲಿ ನೋಡೋದು ಚೆನ್ನಾಗಿ ಕಾಣುತ್ತೆ ಅವ್ರಿಗೆ. ಅವ್ರು ಮಾಡೋ ಆಟಕ್ಕೆ ನಮ್ಗೆ ಒಂಥರ ಮೈಯೆಲ್ಲ ಶೂಟಿಂಗ್ ತರ ಸ್ಟಾರ್ಟ್ ಆಗ್ಬಿಡ್ತು. ಅದನ್ನ ಕಲ್ತ್ಕೊಂಡು ಇವರು ಹೊಸಬ್ರು ಯಾರು ಬಂದ್ರು ಅವರು ಕೂಡ ಇಂಪ್ರೂವ್ ಆದ್ರು. ನಾವು ಸತ್ಯಪ್ರಕಾಶ್ ಸರ್ ಆಗ್ಬೋದು, ಬಾಕಿ ನನ್ನ ಮಿತ್ರ ಸದು ಕುಕಿಲ ಸರ್ ಆಗ್ಬೋದು, ಬಾಕಿ ನಮ್ಮ ಮಾವನ್ ಜಿನೇಜ್ ಅವ್ರ ಬಗ್ಗೆ ಎಲ್ಲ ಇಳಂಗೆಲ್ಲ ಆ ರೀತಿ ಮಾಡಿದ್ದಾರೆ. ಅದು ಎಲ್ಲ ಸಪೋರ್ಟ್ ಇಂದ ಕಾರಣ ನಮ್ಮ ಡೈರೆಕ್ಟರ್ಗಳು ಮತ್ತೆ ಇಬ್ಬರು ಹೀರೋಗಳಿಗೂ ಕೂಡ ಈ ಮೂವಿ ಮುಂದುವರ್ಸ್ಕೊಳಕಾಯ್ತು. ನಮ್ಮ ಮೇನ್ ಉದ್ದೇಶ ಇಷ್ಟೇ, ಈ ಚಿತ್ರರಂಗಕ್ಕೆ ಎಲ್ಲರೂ ಹೊಸಬ್ರು ಹಳಬರನ್ನ ತಂದಿ ಮಾಡ್ತಾ ಇರ್ತಾರೆ. ನಮ್ದು ಮೇನ್ ಇಂಟೆನ್ಷನ್ ಇದ್ದಿದ್ದೇ ಒಂದು, ಈ ರೀತಿ ಹೊಸ ಪ್ರತಿಭೆನ ಗುರುತಿಸ್ಬಿಟ್ಟು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇವ್ರನ್ನೂ ಕೂಡ ಗುರುತಿಸಿ ಮುಂದಕ್ಕೆ ತರೋಣ ಅನ್ನೋದು ಒಂದು ದೇಶ ನಮ್ಮ ಆರ್ಕಿಟ್ ಆರ್ಟಿಸ್ಟ್ ಒಂದು ದೇಶ ನಂದು ಮತ್ತೆ ನನ್ನ ಸ್ನೇಹಿತ ಕೃಷ್ಣ ಅವ್ರದ್ದು. ಇದಕ್ಕೆಲ್ಲ ಈ ಮೂರಿಗೆಲ್ಲ ನಿಮ್ಮಂಥವ್ರದ್ದು ಆಶೀರ್ವಾದ ಬೇಕು. ನೀವು ಕೂಡ ಸಪೋರ್ಟ್ ಮಾಡಿ. ಮತ್ತೆ ಇಂಥ ಹೊಸ ಪ್ರತಿಭೆಗಳನ್ನ ನಿಮ್ಮಿಂದನೇ ಬೆಳೆಸಾಗ್ತದೆ. ಹೆಚ್ಚಿನ ಮನೆ ನಮ್ಮ ಮಾಧ್ಯಮ ಮಿತ್ರರು ಇವರಿಬ್ಬರನ್ನ 4 ಜನನ ಹೆಂಗೆ ನೀವು ಪ್ರೊಜೆಕ್ಟ್ ಮಾಡ್ತಾರೋ, ಜೊತೆ ನಮ್ಮಿಬ್ರು ನೀವು ಪ್ರೊಜೆಕ್ಟ್ ಮಾಡ್ತಾರೋ ಎಲ್ಲ ನಿಮ್ಮದೇ ಜಾಸ್ತಿ ಸಪೋರ್ಟ್ ಇದೆ. ಜೊತೆಯಲ್ಲಿ ನಮ್ಮ ಏನು ಕನ್ನಡ ಸಿನಿ ಚಿತ್ರ ರಸಿಕರೇನಿದ್ದಾರೆ ಇವರೆಲ್ಲ ಆಶೀರ್ವಾದ ಮಾಡಿ ಈ ಮೂವಿಗೆ ಒಳ್ಳೇದಾಗಲಿ ಅಂತ ಮಾಡಿ. ಮತ್ತೆ ಧನ್ಯವಾದ. ಮಾತಾಡ್ತೀವಿ. ಬಟ್ ಪ್ರೊಡ್ಯೂಸರ್ ಹುಡ್ಕೋದು ಅನ್ನೋ ಒಂದು ಪ್ರೋಸೆಸ್ ಇರುತ್ತಲ್ಲ, ಅದು ಭಾರಿ ದೊಡ್ಡ ರೋದ್ಲಿ ಕೆಲಸ ಅದು. ಆ ಪಾಯಿಂಟ್ ಆಫ್ ಟೈಮಲ್ಲಿ ಸರಿಗೆ ಹೋಗಿ ಅಪ್ರೋಚ್ ಮಾಡಿದ್ವಿ, ಹಿಂಗೆ ಒಂದು ಕತೆ ಇದೆ ಅಂತ. ಕತೆ ಕೇಳಿದ್ಮೇಲೆ ಅವ್ರಿಗೆ ಒಂಥರ ಫ್ಲಾಶ್ ಆಯ್ತು, ಓಕೆ ಮಾಡೋದು ವರ್ಕ್ ಆಗುತ್ತೆ ಅಂತ. ಮತ್ತು ಅವ್ರು ಕೂತ್ಕೊಂಡು ವರ್ಕ್ ಮಾಡಿಸಿ ಫೈನಲಿ ಸಿನಿಮಾ ಶುರು ಆಯಿತು.
ನಮ್ಮಂಥ ಹೊಸಬ್ರಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಕೃಷ್ಣ ಸರ್ಗೆ ಮತ್ತು ಶಂಕರ್ ಸರ್ಗೆ ಭಾಳ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಸಿನಿಮಾದ ಬಗ್ಗೆ ಹೇಳೋದಾದ್ರೆ ರಮೇಶ್ ಸುರೇಶ್ ಅಂದರೆ ಅದೆರಡು ಕ್ಯಾರೆಕ್ಟರ್ಗಳು ಪಾತ್ರಗಳು ಹೆಂಗಿರ್ತವೆ ಅಂತಂದರೆ ಆ ಎರಡು ಪಾತ್ರಗಳಿಗೆ ಇಂಥದ್ದೇ ಗುರಿ ಅಂತಿರಲ್ಲ, ಏನಿರಲ್ಲ. ಬೆಳಗಿಂದ ರಾತ್ರಿವರೆಗೂ ಬೆಳಗ್ಗೆ ಎದ್ದು ದಮ್ ಹೊಡೆದು ಟೀ ಕುಡಿದು ಏನು ಮಧ್ಯಾಹ್ನ ಊಟ ಮಾಡ್ಕೊಂಡು ಎಣ್ಣೆ ಗಿಣ್ಣೆ ಹೊಡ್ಬೇಕಂದ್ರೆ ಹೊಡ್ಕೊಂಡು, ಸೊ ಈ ಥರದ್ದು ಅಂದರೆ ಅವ್ರಿಗೆ ದುಡಿಯೋಕೆ ಇಷ್ಟ ಇರಲ್ಲ, ಅವ್ರಿಗೆ ಏನು ಒಟ್ಟು ಮೈ ಬಗ್ಸಿ ಕೆಲಸ ಮಾಡೋದಂದ್ರೆ ಆಗಿ ಬರ್ತಿರಲ್ಲ. ಅದಕ್ಕೆ ಅವ್ರೇನು ಮಾಡ್ತಿರ್ತಾರೆ ಅಂತಂದರೆ ಹೀಗೆ ಯಾರಾದರೂ ಕರೆದು ಕೈ ಇಡೋದು, ಮೋಸ ಮಾಡೋದು, ಸಾಲ ಮಾಡೋದು, ವಾಪಸ್ ಕೊಡ್ತೀನಿ ಅಂತ ಕೊಡದೇ ಇರೋದು, ಈ ಥರದ ಎರಡು ಲೇಜಿ ಕ್ಯಾರೆಕ್ಟರ್ಗಳು. ಆ ಎರಡು ಲೇಜಿ ಕ್ಯಾರೆಕ್ಟರ್ಗಳ ಮೇಲೆ ಒಂದಷ್ಟು ಜವಾಬ್ದಾರಿಗಳು ಬಿದ್ದಾಗ ಆ ಪಾತ್ರಗಳು ಹೇಗೆ ಅಲ್ಲೋಲ ಕಲರ್ ಆಗ್ತವೆ, ಸಿನಿಮಾದೊಳಗೆ ಅಂದರೆ ಸ್ಕ್ರಿಪ್ಟ್ ಒಳಗೆ ಬರೋ ಪ್ರಾಬ್ಲಮ್ಗಳು ಆ ಎರಡು ಪಾತ್ರಗಳನ್ನು ಹೇಗೆ ಬದಲಾಯಿಸ್ತಾ ಹೋಗ್ತವೆ ಅನ್ನೋದು ಆ್ಯಕ್ಚುಲಿ ಹೋಲ್ ಸಿನಿಮಾದಲ್ಲಿ ಹೇಳ್ತಾ ಹೋಗ್ತೀವಿ. ಇಲ್ಲಿ ಇದೊಂಥರ ಕಾಮಿಡಿ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಹೇಳ್ಬೋದು. ಒಂದು ಪ್ರಾಬ್ಲಮ್ನ ಈ ಎರಡು ಪಾತ್ರಗಳು ಹೇಗೆ ಸಾಲ್ವ್ ಮಾಡ್ತಾರೆ ಅನ್ನೋದು ಕತೆ. ಒಂದಷ್ಟು ಹ್ಯೂಮರ್ ಇದೆ, ಅಂದರೆ ಹ್ಯೂಮರ್ ಕಂಪ್ಲೀಟ್ ಹೋಲ್ ಸಿನಿಮಾದಲ್ಲಿದೆ. ಅದ್ರ ಮೇಲ್ಗಡೆ ಒಂದು ಲೇಯರಲ್ಲಿ ಈ ಹಾರರು ಮತ್ತೆ ಸಸ್ಪೆನ್ಸನ್ನ ಆ್ಯಡ್ ಮಾಡ್ತಾ ಹೋಗಿದ್ದೀವಿ. ಎಲ್ಲೂ ಸಿನಿಮಾ ಅಂದರೆ ಲ್ಯಾಬ್ ಹೊಡಿತಿದೆ ಸಮಥಿಂಗ್ ಈ ಥರದಲ್ಲಿ ಏನೂ ಅನ್ಸಲ್ಲ. ಎಲ್ಲರೂ ಸಿನಿಮಾ ನೋಡಿದ್ದಾರೆ. ಆ್ಯಕ್ಚುಲಿ 21ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಬೇಕು. ಆಮೇಲೆ ನನ್ನ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿವರೆಗೂ ಬಂದಿದ್ದೀರಾ ಪ್ರೋತ್ಸಾಹ ಮಾಡೋಕ್ಕೋಸ್ಕರ ದಯವಿಟ್ಟು ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ ಯು. ಎಸ್ಪೆಷಲಿ ಮಾಧ್ಯಮದವ್ರಿಗೆ ತುಂಬ ತುಂಬ ಥ್ಯಾಂಕ್ ಯು ಹೇಳ್ಕೊಡಿ ಇಷ್ಟಪಡ್ತೀನಿ. ಆಮೇಲೆ ಸತ್ಯಪ್ರಕಾಶ್ ಸರ್ ಅವ್ರ ಬಗ್ಗೆ ಹೇಳಲೇಬೇಕು. ಅವ್ರದ್ದೊಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ಇದೆ, ಅದನ್ನ ರಿವೀಲ್ ಮಾಡಿಲ್ಲ, ಅದು ಸಿನಿಮಾದಲ್ಲೇ ನೋಡ್ಬೇಕು ಆ್ಯಕ್ಚುಲಿ. ಅದಾದ್ಮೇಲೆ ಇಬ್ಬರು ಹೀರೋಗಳ ಬಗ್ಗೆ ಹೇಳಬೇಕು, ರಮೇಶ ಮತ್ತು ಸುರೇಶ. ಅವರಿಬ್ರು ಹೆಂಗೆ ಇದಾದ್ರು ಅಂತಂದ್ರೆ ಏನು ಈ ಸಿನಿಮಾ ಶುರುವಾಗಿನ ಮುಂಚೆ ಅವರು ಏನು ಕ್ಯಾರೆಕ್ಟರೈಸೇಷನ್ ಬೇರೆ ಒರಿಜಿನಲ್ ಇದರಲ್ಲಿ ಸ್ಕ್ರಿಪ್ಟಲ್ಲಿ ಅವರು ಇನ್ವಾಲ್ವ್ ಆದ್ರು. ಆ್ಯಕ್ಚುಲಿ ನಾವು ಸ್ಕ್ರಿಪ್ಟಲ್ಲಿ ಡಿಸ್ಕಷನ್ ಮಾಡ್ಕೊಂತ ಅವರು ಈ ಪ್ರೋಸೆಸ್ಸಲ್ಲೇ ಒಂದಷ್ಟು ವರ್ಕ್ ಆದರು. ಹೆಂಗೆ ಚೇಂಜ್ ಆಗ್ತಾ ಹೋದ್ರು ಆಮೇಲೆ ಅಂತ ಅಂದರೆ ಕಂಪ್ಲೀಟ್ ಆಗಿ ಅವ್ರು ರಮೇಶ್ ಸುರೇಶ್ ಆಗಕ್ಕೆ ಟ್ರೈ ಮಾಡ್ತಾ ಇದ್ರು. ಅಂದರೆ ಫೈನಲ್ ನಾವು ಶೂಟ್ ಹೋಗೋ ಟೈಮಿಗೆ ಅವರು ಕಂಪ್ಲೀಟ್ ಆಗಿ ಆ ಥರದೊಂದು ಬೆಳೆಸ್ಕೊಂಡ್ರು. ಈ ಥರದೊಂದು ಒಳ್ಳೆ ಗುಣ ಇದೆ ಹಂಗೆ ಅನಿಸ್ತು. ಅದಾದ್ಮೇಲೆ ರಂಗನಾಥ್ ನೀನಾಸ ಅಂತ ಕಾಳಿಂಗ ಅನ್ನೋ ಒಂದು ಪಾತ್ರ ಬರುತ್ತೆ. ಭಾಳ ಇನ್ನೋಸೆಂಟ್ ಪಾತ್ರ ಅದು. ಆ್ಯಕ್ಚುಲಿ ಆ ಪಾತ್ರದ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ ಒಂದು ಇನ್ನೋಸೆನ್ಸ್ನ ಆ ಪಾತ್ರ ಭಾಳ ನೀಟಾಗಿ ಹೋಲ್ ಸಿನಿಮಾ ಕ್ಯಾರಿ ಮಾಡ್ಕೊಂಡು ಹೋಗಿ ಅದನ್ನ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನನ್ನ ಗೆಳೆಯ ಅವನು ರಂಗನಾಥ್ ನೀನಾಸ ಅಂತ. ಮತ್ತೆ ಉಮಕ್ಕ ನಮ್ಮ ಅಕ್ಕ ಅವರು ಹೇಳಂಗಿಲ್ಲ ಅವ್ರಿಗೆ ಸಕ್ಕರೆ ಆ್ಯಕ್ಟ್ ಮಾಡಿದ್ದಾರೆ. ಅವರೊಂದು ಹಳ್ಳಿ ಒಳಗೆ ಒಂದು ಹೆಂಗಸಿನ ಪಾತ್ರ ಮಾಡಿದ್ದಾರೆ, ಅದೊಂದು ಲೀಡ್ ರೋಲ್ ಆ್ಯಕ್ಚುಲಿ ಸಿನಿಮಾದಲ್ಲಿ. ಇಡೀ ಕತೆ ಒಂದು ಕತ್ತಲೆಗುಡ್ಡ ಅನ್ನೋ ಒಂದು ಹಳ್ಳಿ ಒಳಗಡೆ ನಡೆಯುತ್ತೆ. ಸೊ ಶುರುವಾಗಿದ್ದು ಸರ್ ಹೇಳ್ತೀವಿ ಒಂದು ಅದು ಸ್ವಲ್ಪ ಇದೆ ಹೇಳ್ತೀವಿ ಸರ್. ಹಾಂ ಸರ್, ಮೋಹನ್ ಜುನೇಜ ಇದ್ದಾರೆ ಆ್ಯಕ್ಚುಲಿ. ಮತ್ತು ಇನ್ನೊಬ್ಬರ ಬಗ್ಗೆ ಹೇಳಬೇಕು, ಚನ್ಕೇಶವ ಅಂತ ಅವರು ಆ್ಯಕ್ಟ್ ಮಾಡಿದ್ದಾರೆ. ಕನ್ನಡ ರಂಗಭೂಮಿಯಲ್ಲಿ ಬಹಳ ದೊಡ್ಡ ಹೆಸರು ಅವರು. ಸೊ ಅವರು ಕೂಡ ಒಂದು ಒಳ್ಳೆ ಪಾತ್ರ ನಿರ್ವಹಿಸಿದ್ದಾರೆ. ಅವರು ಈ ಪ್ಯಾಟ್ ಆಫ್ ಟೈಮ್ ನಮ್ಮ ಜೊತೆ ಇಲ್ಲ, ಅದೊಂದು ಬೇಜಾರಿದೆ. ಅದಾದಮೇಲೆ ಅಷ್ಟು ಮತ್ತೆ ನೆನಪಿಲ್ಲ, ನಾನು ಮೈಕ್ನ ರಘುರಾಜ್ ಅವರು. ಮೊದಲನೇದಾಗಿ ಈ ಈವೆಂಟ್ ನಡಿಬೇಕು ಅಂತಂದರೆ ಅದಕ್ಕೆ ಕಾರಣ ಕೃಷ್ಣ ಸರ್ ಮತ್ತು ಶಂಕರ್ ಸರ್, ನಮ್ಮ ನಿರ್ಮಾಪಕರು. ಸೊ ಅವರಿಲ್ಲಾಂದ್ರೆ ಈ ಈವೆಂಟ್ ನಡೀತಾ ಇರಲಿಲ್ಲ ಆ್ಯಕ್ಚುಲಿ. ಆ್ಯಂಡ್ ಸಿನಿಮಾ ಬಗ್ಗೆ ಆಲ್ರೆಡಿ ಮಾತಾಡ್ಬಿಟ್ಟವ್ರೆ ನಾಗರಾಜ್ ಸರ್ ಎಲ್ಲ, ಹೇಳೋಕ್ಕೆ ಏನೂ ಇಲ್ಲ. ಸರ್ ಆನ್ಸರ್ ಮಾಡ್ತೀವಿ ಸರ್, ಯಾವಾಗ ಸ್ಟಾರ್ಟ್ ಆಯಿತು ಅಂತ ಸರ್ ಆನ್ಸರ್ ಮಾಡ್ತೀವಿ ಸರ್. 3 ವರ್ಷ ಆಯ್ತಣ್ಣ, ಹೇಳೋಣ. ಆಗಿದೆ ಸರ್, 2.5 ವರ್ಷ ಆಗಿದೆ ಸರ್. ಮತ್ತೆ SR ಒಂದು ಪ್ರೆಸ್ ಮೀಟ್ ಮಾಡಿದ್ರಣ್ಣ, ನೋಡಿಲ್ವ ನಾವು? ಹಾಂ, ಸಿನಿಮಾ ಬಗ್ಗೆ ಮಾತಾಡಬೇಕಾದ್ರೆ 2 ಪಾತ್ರಗಳು ರಮೇಶ ಸುರೇಶ. ಸೊ ನೀವು ನೋಡಿರೋಂಥ ಪಾತ್ರಗಳೇ, ದಿನನಿತ್ಯ ನೀವು ನೋಡಿರೋಂಥ ಪಾತ್ರಗಳ ಜರ್ನಿನೇ ಒಂದು ಸಿನಿಮಾ ಮಾಡಿದ್ದೀವಿ. ಬೇರೆ ಏನಲ್ಲ, ನಿಮ್ಮ ಅಕ್ಕಪಕ್ಕದಲ್ಲಿ ನೀವು ಡೈಲಿ ನೋಡಿರೋಂಥ ಕ್ಯಾರೆಕ್ಟರ್ಗಳು ಏನಿರ್ತವೆ
ಆ ಕ್ಯಾರೆಕ್ಟರ್ಗಳೇ ರಮೇಶ ಸುರೇಶ. ಸೊ ಅಂಡ್ ನಮ್ಮ ಸಿನಿಮಾದಲ್ಲಿ ಅವ್ರ ತಂದೆ ಪಾತ್ರ ಸಾಜು ಸರ್ ಮಾಡಿದ್ದಾರೆ. ತುಂಬಾ ಕಾಮಿಡಿ ಸೀನ್ಸ್ ಮಾಡಿದ್ದಾರೆ ಸಾಜು ಸರ್. ಅಂಡ್ ಮೋಹನ್ ಜಿನಜ ಸರ್ ಮಾಡಿದ್ದಾರೆ. ಸೊ ರಂಗನಾಥ್ ನೀನಾಸಂ ಅಂತ ಬಹಳ ಪ್ರಮುಖ ಪಾತ್ರ ಕಾಳಿಂಗ ಅನ್ನೋದು. ಮತ್ತೆ ಉಮಾ ಅಂತ ಮೇಡಮ್ ಅವರು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ನಮ್ಮ ಕೃಷ್ಣ ಸರ್ ನಿರ್ಮಾಪಕರು, ಅವರು ಒಂದು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಅಂಡ್ ಸತ್ಯಪ್ರಕಾಶ್ ಅವರು ಬಹು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಆಕ್ಚುಲಿ. ಸೊ ಇದೇ ತಿಂಗಳು 21ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ. ಮಾತಲ್ಲಿ ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಓಕೆ, ಇಲ್ಲಿ ಮಾತು ಮುಗಿಸ್ತೀನಿ. ಡಬಲ್ ಮೀನಿಂಗ್ ಕಾಮಿಡೀಸ್ ಇಲ್ಲ, ಎಲ್ಲ ಒಂದು ಸಿಚುವೇಶನ್ ಕಾಮಿಡೀಸ್ ಇದೆ, ಆಮೇಲೆ ಆ ಎಮೋಷನ್ಸ್ ಇದೆ, ಬಾಂಡಿಂಗ್ಸ್ ಬಗ್ಗೆ ಹೇಳಿದೀವಿ. ಮತ್ತೆ ಅದೇ ರಾಗ ಅದೇ ದಳ ಅಂತ ಹೇಳ ಬಂದು ಒಂದು ಹೊಸ ತರ ನಾವು ಎಕ್ಸ್ಪೆರಿಮೆಂಟಲ್ ಮಾಡಬೇಕು ಅಂತ ಒಂದು ಟ್ರೈ ಮಾಡಿದೀವಿ. ಆ ಎಕ್ಸ್ಪೆರಿಮೆಂಟಲ್ ಏನು ಅಂತ ನೀವು ಆಕ್ಚುಲಿ ಥಿಯೇಟರ್ ಬಂದು ನೋಡಿದ್ರೆ ಡೆಫಿನೆಟ್ಲಿ ನೀವೆಲ್ಲರೂ ಇಷ್ಟಪಡ್ತೀರಾ. ಮತ್ತೊಂದು ಹೇಳ್ಬೇಕಾದ್ರೆ ಸತ್ಯರಾಜ್ ಸರ್ ನಮಗೆ ಸಪೋರ್ಟ್ ಮಾಡಿದಿರ್ಬೋದು, ನಮಗೆ ಲಾಸ್ಟ್ ಡೇಸ್ ಅಲ್ಲಿ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿ ನಮಗೆ ಮೋಟಿವೇಟ್ ಮಾಡಿ, ಈಗಿಂದ ಸೀಕ್ವೆನ್ಸ್ ಆಫ್ ಫೈಟ್ ಇರ್ಬೋದು, ವೆರಿ ಅಡ್ವೆಂಚರ್ಸ್ ಆಗಿ ನಿಮಗೆ ಫೈಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ ಟೈಮಲ್ಲಿ ನಾನೇನಾದ್ರು ಮಿಸ್ ಆಗಿ ಹೊಡೆದಿದ್ರೆ ಅಥವಾ ಮಿಸ್ ಆಗಿ ಹೊಡೆದಿದ್ರೆ ಸಾರಿ ಸರ್, ದಯವಿಟ್ಟು ಕ್ಷಮಿಸ್ಬಿಡಿ. ಅಲ್ಲೂ ಕೇಳಿದ್ದೆ, ಇಲ್ಲೊಂದ್ಸತಿ ಕೇಳ್ತಾ ಇದ್ದೀನಿ. ಇನ್ನ ಕಾಮಿಡಿ ಟೈಮಿಂಗ್ ಅಲ್ಲಿ ಇರ್ಬೋದು, ನನ್ನ ಜೊತೆ ಮಾಡಿದಂತ ಈರಾಟ್ ಅವರು ಅಲ್ಲಿದ್ದಾರೆ, ನಮ್ಮ ರೋಲ್ಗಳು ಮಾಡಿರೋರು ಸುಮಾರು ಇದ್ದಾರೆ, ಅಧ್ಯಕ್ಷರು ಮಾಡಿರೋರು. ಈ ಸಿನಿಮಾದಲ್ಲಿ ಮೇನ್ ಆಗಿ ಹೇಳ್ಬೇಕು ಅಂತ ಅಂದ್ರೆ ನಿಮಗೆ ಸಾಲ ಮಾಡೋರು ಹೇಗಿರ್ತಾರೆ, ಸಾಲ ಮಾಡಿ ಮೋಸ ಮಾಡೋರು ಹೇಗಿರ್ತಾರೆ, ಮೋಸ ಮಾಡಿದ್ಮೇಲೆ ಹೇಗೆ ತಪ್ಪಿಸ್ಕೊಂಡು ಹೋಗ್ತಾರೆ, ತಪ್ಪಿಸ್ಕೊಂಡು ಮೋಸ ಮಾಡೋರೆಲ್ಲ ಹೇಗೆ ಜೀವನದಲ್ಲಿ ಅನುಭವಿಸಿ ಮುಂದೆ ಆಗ್ತಾರೆ ಅಂತ ಡೀಟೇಲ್ ಆಗಿ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿ ಕಾಮಿಡಿಯಾಗಿ ಸ್ವಲ್ಪ ಥ್ರಿಲ್ಲರ್ ಕೊಟ್ಟು ಹಾರರ್ ಹೇಳಿ ತೋರಿಸಿದೀವಿ. ಓಕೆ, ಸೊ ಜಾಸ್ತಿ ಮಾತಾಡಬಹುದಲ್ಲ. ಫೈನಲಿ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದ್ರೆ ಇನ್ನೂ ಸಿನಿಮಾ ಬಗ್ಗೆ ನನ್ನ ಕೋ-ಆರ್ಟಿಸ್ಟ್ ಯಶು ಅವ್ರ ಸಹ ಮಾತಾಡಬೇಕು. ಹಾಗಾಗಿ ಸೊ ಈ ಸಿನಿಮಾ ಈ ಹಂತಕ್ಕೆ ಬಂದು ನಿಂತಿರೋದಕ್ಕೆ ಕಾರಣ ಮೇನ್ ಆಗಿ ಒಂದು ಕೃಷ್ಣ ಸರ್ ನಮ್ಮ ಸಿನಿಮಾ ತಂಡಕ್ಕೆ ಬ್ಯಾಕ್ ಬೋನ್ ಆಗಿ ಡೇ ಅಂಡ್ ನೈಟ್ ನಮಗೆ ಪ್ರತಿಯೊಂದು ವಿಷಯದಲ್ಲಿ, ಪ್ರತಿಯೊಂದು ಹಂತದಲ್ಲಿ, ಪ್ರತಿಯೊಂದು ಸಮಯದಲ್ಲಿ ನಮಗೆ ಕೈ ಜೋಡಿಸಿದ್ದಾರೆ, ಭುಜಕ್ಕೆ ಭುಜ ಕೊಟ್ಟು ನಿಂತಿದ್ದಾರೆ. ಅದೇ ತರಹ ನಮ್ಮ ಶಂಕರ್ ಸರ್ ನಮಗೆ ಟೀಮ್ ನ ಕೊಲಾಬರೇಟ್ ಮಾಡಿದಾಗಲಿ, ಎಲ್ಲಾನು ಒಂದು ಕಡೆ ಸೇರಿಸಿ ಸ್ಟಾರ್ಟ್ ಮಾಡಿದಾಗಲಿ. ಸೊ ಐ ಹಾರ್ಟ್ಫುಲ್ಲಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಫಾರ್ ದಿಸ್ ಗ್ರೇಟ್ ಆಪರ್ಚುನಿಟಿ. ನಿಮ್ಮಿಂದಲೇ ನಿಮ್ಮಿಂದಲೇ ಈ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್. ಮೇಲಾಗಿ ಇನ್ನೊಬ್ಬ ವ್ಯಕ್ತಿಯನ್ನು ನಾನು ಈ ಟೈಮಲ್ಲಿ ನಾನು ಮನಸ್ಪೂರ್ವಕವಾಗಿ ನೆನೆಸ್ಕೋಬೇಕು. ನಮ್ಮ ಒಂದು ಸ್ಟಾರ್ಟಿಂಗ್ ಸ್ಟೇಜ್ ಇಂದ ಹಿಡಿದು ಇಲ್ಲಿವರೆಗೂ ಜೊತೆಯಲ್ಲಿ ನಮಗೆ ಸಪೋರ್ಟ್ ಮಾಡಿ, ಧೈರ್ಯ ಹೇಳಿ, ಆದ್ಯತೆ ಮಾಡಿ ಅಂತ ಮುಂದುವರಿಸೋಕೆ ನಮಗೆ ಪ್ರಚೋದನೆ ಕೊಟ್ಟಂತಹ ಟಿ.ಎಸ್. ಭರತ್ ಅವರಿಗೆ ನಾನು ತುಮಕೂರು ಟಿ.ಎಸ್. ಭರತ್ ಅವರಿಗೆ ನಾನು ಹೃತ್ಪೂರ್ವಕವಾದ ವಂದನೆಗಳು ಹೇಳ್ತೀನಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನನ್ನ ಡೈರೆಕ್ಟರ್ಸ್ ಆಬ್ವಿಯಸ್ಲಿ ಅವರು ಏನ್ ಕ್ಯಾರೆಕ್ಟರ್ ಕಟ್ಕೊಟ್ಟಿದಾರೋ ಅದನ್ನ ಮಾಡಕ್ ನಾನು ಟ್ರೈ ಮಾಡಿದೆ ಅಂತ ಅನ್ಕೊಂಡಿದ್ದೀನಿ. ಜಾಸ್ತಿ ಏನಾದ್ರು ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ ಸರ್, ಕಮ್ಮಿ ಮಾಡಿದ್ರೆ ಹೊಟ್ಟೆ ಹಾಕೋಬಿಡಿ. ಇನ್ನ ಅಂಡ್ ಮೀಡಿಯಾದವರೇ ನಮಗೆ ಮೇಜರ್ ಬ್ಯಾಕ್ ಬೋನ್ ಆಫ್ ದ ಸಿನಿಮಾ ಇಂಡಸ್ಟ್ರಿ ಅಂತಾನೆ ಹೇಳ್ಬೋದು. ಜನದಿಂದ, ಸಿನಿಮಾ ರಂಗದಿಂದ ಜನಕ್ಕೆ ತಲುಪಿಸೋದ್ರಲ್ಲಿ ನಿಮ್ಮ ಪಾಲು ತುಂಬಾ ದೊಡ್ಡದೇ ಇದೆ. ಸೊ ಐ heartily request you all to support us, be with us, help us to grow and reach the audience. Thank you so much. ನಮ್ಮ ಕೋ-ಆರ್ಟಿಸ್ಟ್ಗೆ ನಮಸ್ಕಾರ ತಿಳಿಸ್ತಾ, ಆಲ್ಮೋಸ್ಟ್ ಎಲ್ಲ ಸಿನಿಮಾ ಬಗ್ಗೆ ಮಾತಾಡಿದ್ರೆ ನಾನು ಹೆಚ್ಚು ಮಾತಾಡೋದ್ರೆ ಅದು ಗೊತ್ತಿಲ್ಲ. ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ರಮೇಶ್ ಸುರೇಶ್ ಅನ್ನೋ ಸಿನಿಮಾ ಎಲ್ಲರೂ 5 ಸ್ಟಾರ್ ಆಗಿ ನೋಡಿರ್ತಾರ. ಒಂದು ಕಾಮಿಡಿ ಸಿನಿಮಾ, ಕಾಮಿಡಿ ನೋಡೋದು ಮೇ ಬಿ ಸೇಮ್ ಟು ಸೇಮ್ ಇದೆ, ಒಂದು ಸ್ವಲ್ಪ ಚೇಂಜ್ ಆಗಿದೆ ಇವಾಗ ಅಷ್ಟೇ, ಬಿಟ್ಟರೆ ಏನೂ ಇಲ್ಲ. ರಮೇಶ್ ಸುರೇಶ್ ಅನ್ನೋ ಸಿನಿಮಾ ನಿಮಗೆ ಒಂದೇ ಫ್ಲೇವರ್ ಇರೋಲ್ಲ, ಅದಂತೂ ಪ್ರಾಮಿಸಿಂಗ್ ಆಗಿದೆ. ಅಂಡ್ ಹೊಸಬ್ರ ಸಿನಿಮಾ
ಒಂದು ಹೊಸ ಪ್ರಯತ್ನ ಮಾಡಿದೀವಿ. ಒಂದು ಒಳ್ಳೆ ಕ್ವಾಲಿಟಿನಲ್ಲಿ ಸಾಂಗ್ಸ್ ಆಗಿರ್ಬೋದು, ಇವತ್ತು ವಿಜುವಲ್ಸ್ ನೋಡಿದ್ರೆ ಐ ಥಿಂಕ್ ಇವೆಲ್ಲರೂ ಫೀಲ್ ಮಾಡಿದ್ರೆ ಅಂತ ಅನ್ಕೊಂಡಿದ್ದೀನಿ. ಸೊ ವಿಜುವಲ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಒಂದು ಹೊಸ ಪ್ರಯತ್ನದಲ್ಲಿ ಎಲ್ಲ ಒಂದ್ ಕಡೆ ಟೆಕ್ನಿಕಲಿ ಕೂಡ ಒಂದ್ ರೀತಿ ಇವತ್ತಿಗೆ ಅದು ಕೊಡಕಾಗ್ತಿದ್ರು ಒಂದು ಹಂತವಾಗಿ ನಾವು ಬಂದಿದ್ದೀವಿ. ಜೊತೆಗೆ ಇವತ್ತು ನಾವು ಈ ಸಿನಿಮಾ ಎಲ್ಲಿವರೆಗೂ ಬರ್ಲಿಕ್ಕೆ ಮೇಜರ್ ಕಾರಣ ಅಂತಂದ್ರೆ ನಮ್ಮ ಪ್ರೊಡ್ಯೂಸರ್ಸ್, ನಮ್ಮ ಕೃಷ್ಣ ಸರ್ ಆಗಿರ್ಬೋದು, ನಮ್ಮ ಶಂಕರ್ ಸರ್ ಆಗಿರ್ಬೋದು, ಇವೆಲ್ಲರೂ ಕಾರಣ. ಅಂಡ್ ನನ್ನ ಟೀಮ್, ನನ್ನ ತಂಡ ಏನಿದೆ, ನಮ್ಮ ಡೈರೆಕ್ಟರ್ಗಳಾಗಿರ್ಬೋದು ಅಥವಾ ನಮ್ಮ ಬೆಲೆ ಕುಬೇರವರಾಗಿರ್ಬೋದು, ಸೊ ಎಲ್ಲರೂ ಕಾರಣ ಆಗಿದ್ದಾರೆ. ಸತ್ಯಪ್ರಕಾಶ್ ಅವರು ಕೂಡ ನಮಗೆ ಸಹಾಯ ಮಾಡಿದ್ರು. ಅಂಡ್ ಮೊದಲು ಏನಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಆಗ್ಲಿ ಅಥವಾ ಇನ್ನೊಬ್ಬರಿಗಾಗ್ಲಿ ಅಥವಾ ಇಲ್ಲಿ ಇಷ್ಟಕ್ಕೆ ಚಿಕ್ಕ ಮಕ್ಕಳು ನೋಡ್ಬೇಕು, ದೊಡ್ಡವರು ನೋಡ್ಬೇಕು, ಮತ್ತೊಬ್ರು ಈ ಪ್ಯಾಟರ್ನ್ ಅಂತ ಇಲ್ಲ. ನೀವು ಒಂದು ಫ್ಲೇವರ್ ನ ನೋಡ್ತಾ ಹೋಗ್ತಾ ಇದ್ರೆ ಸಾಕಷ್ಟು ಫ್ಲೇವರ್ಸ್ ಸಿನಿಮಾದಲ್ಲಿ ಸಿಗುತ್ತೆ. ಐ ಥಿಂಕ್ ಅವಾಗ ನಮ್ಮ ನಾಗರಾಜ್ ಸರ್ ಹೇಳಿದ್ರು ನಿಮ್ಗೆಲ್ಲೂ ಕೂಡ ಬೋರ್ ಆಗಲ್ಲ, ಸೊ ಸಿನಿಮಾ ಟ್ರಾವೆಲ್ ಆಗಿದ್ರೆ ಗೊತ್ತಾಗಲ್ಲ ಅಂತ. ಖಂಡಿತವಾಗ್ಲೂ ಈಗ ಮಾಧ್ಯಮದಲ್ಲಿ ಹೇಳಿದ್ವಿ, ನೀವೆಲ್ಲರೂ ಕೂಡ ಹೊಸಬರಿಗೆ ಪ್ರತಿನಿತ್ಯ ಸಾಕಷ್ಟು ಹೊಸ ತಂಡಗಳನ್ನ ನೋಡ್ತಾ ಇರ್ತೀರಾ. ಅಂಡ್ ನಾವು ಕೂಡ ಹೊಸ ತಂಡನೇ ಆಗಿರೋದ್ರಿಂದ ಒಂದು ಪುಷ್ ನಿಮ್ ಕಡೆಯಿಂದ ಒಂದ್ ಸ್ವಲ್ಪ ಎಕ್ಸ್ಟ್ರಾ ನಮಗೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ಕೂಡ ಎಲ್ಲ ಒಂದ್ ಕಡೆ ನಾವು ಬೇರೆ ತರ ರೀಚ್ ಆಗ್ತೀವಿ ಅಂತ ನಮ್ಗೆ ನಂಬಿಕೆ ಇದೆ. ಮೊದಲನೇ ಪ್ರಯತ್ನ ಅದು ಸಕ್ಸಸ್ ಫೇಲ್ಯೂರ್ ಅದ್ಯಾವುದು ನಂಬಿಕೆ ಇಲ್ಲ. ಬಟ್ ಒಂದು ಹಂತಕ್ಕೆ ಇಲ್ಲಿ ಬಂದಿದೀವಿ, ಇವತ್ತು ರಿಲೀಸ್ ವರ್ಗು ಬಂದಿದೀವಿ ಅಂತಂದ್ರೆ ಇಡೀ ನಮ್ಮ ತಂಡಕ್ಕೆ ನಮ್ಮ ಕಡೆಯಿಂದ ಒಂದು ಜೋರಾದ ಚಪ್ಪಾಳೆ ಬರಲಿ. ಅಂಡ್ ಈ ಸಿನಿಮಾದಲ್ಲಿ ನಾನು ಸುರೇಶ್ ಅನ್ನೋ ಕ್ಯಾರೆಕ್ಟರ್ ನ ಪ್ಲೇ ಮಾಡಿದ್ದೀನಿ. ಇವರು ರಮೇಶ್ ಆಗಿರ್ತಾರೆ, ನಾವು ಸುರೇಶ್ ಆಗಿರ್ತೀವಿ. ಈ ಸಿನಿಮಾ ಕಂಪ್ಲೀಟ್ ಜರ್ನಿನಲ್ಲಿ ನಾವು ಇರ್ತೀವಿ. ಖಂಡಿತ ಈ ಕ್ಯಾರೆಕ್ಟರ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಂಡ್ ಸಾಂಗ್ಸ್ ಅಷ್ಟೇ, ಸಾಂಗ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಇಡೀ ಸಿನಿಮಾ ಹೇಳಿದಂಗೆ ಕಂಪ್ಲೀಟ್ ಎಲ್ಲೂ ನಿಮಗೆ ಬೋರ್ ಆಗಲ್ಲ ಅನ್ಕೋತಿರಂಗೆ. ಅಂಡ್ ಸಿಕ್ಕಿರೋ ಅವಕಾಶಕ್ಕೆ ಒಂದು ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಎಲ್ಲರೂ ಕೊಟ್ಟಿರುವಂತ ಒಂದು ಅವಕಾಶಕ್ಕೆ ನನ್ನ ಕೈಲಾದಷ್ಟು 100 ಅಲ್ಲ 200% ಎಫರ್ಟ್ ಹಾಕಿ ನಾನು ಕೆಲಸ ಮಾಡಿದ್ದೀನಿ. ಅದು ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗ್ಬೋದು. ಅಷ್ಟೇ ಅನ್ಕೋತೀನಿ, ಇನ್ನು ಜಾಸ್ತಿ ಮಾತಾಡಿದ್ರೆ ಸ್ವಲ್ಪ ಮಾತಾಡಬೇಕು. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಭರತ್ ಸರ್ ಆಗಿರ್ಬೋದು, ನನ್ನ ಸ್ನೇಹಿತರಾಗಿರ್ಬೋದು, ಇಲ್ಲಿ ಬಂದಿರೋ ಸಾಕಷ್ಟು ಜನ ಸ್ನೇಹಿತರಿದ್ದಾರೆ, ನಮ್ಮ ಫ್ಯಾಮಿಲಿ ಆಗಿರ್ಬೋದು, ನನ್ನ ಡೇ ಒನ್ ಇಂದ ಇಲ್ಲಿವರೆಗೂ ಕೂಡ ಅದೇ ಸಪೋರ್ಟಿವ್ ಆಗಿ ಇಷ್ಟು ಜನ ಎಲ್ಲರೂ ಬಂದಿದ್ದಾರೆ ಅಂತಂದ್ರೆ ನನಗಂತೂ ಯಾರು ಇಲ್ಲ, ಅಂದ್ರೆ ಬ್ಯಾಕ್ ಗ್ರೌಂಡ್ ಅಂತ ಮತ್ತೊಂದು ಯಾರು ಇಲ್ಲ. ಒಂದು ಸಾಮಾನ್ಯ ಕುಟುಂಬದಿಂದ ಬಂದಂತ ಹುಡುಗ ನಾನು. ಜೊತೆಗೆ ನಾವಿದ್ದೀವಿ ಅಂತ ನನ್ನ ಫ್ರೆಂಡ್ಸ್, ನನ್ನ ಸ್ನೇಹಿತರು, ನನ್ನ ಫ್ಯಾಮಿಲಿ ಎಲ್ಲರೂ ಕೂಡ ಬಂದಿದ್ದಾರೆ. ಅದು ನನಗೆ ಬಹಳ ಖುಷಿ ಆಗುತ್ತೆ. ಯಾವತ್ತೂ ಬಿಡಲ್ಲ, ನನಗೆ ನಂಬಿಕೆ ಇದೆ. ಲವ್ ಯು ಗೈಸ್. ಸ್ವಲ್ಪ ಬರೋ ತಡ ಆಗಿರ್ಬೋದು, ಬಟ್ ಅದೇ ಪ್ರೀತಿ ಇಟ್ಕೊಂಡು ಎಷ್ಟು ದೂರದಿಂದ ಬಂದಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಥ್ಯಾಂಕ್ ಯು ಸೋ ಮಚ್. ಸಿನಿಮಾಗೂ ಇದೇ ರೀತಿ ಬಂದು ನಮ್ಮ ತಂಡನ ಗೆಲ್ಲಿಸ್ಬೇಕು ಆ ನಂಬಿಕೆ ನನಗಿದೆ. ಬಡವರ ಮನೆ ಮಕ್ಕಳು ಅಥವಾ ಬ್ಯಾಕ್ ಗ್ರೌಂಡ್ ಇದ್ದರು ಬೆಳಿಬಹುದು ಅಂತ ಸಾಕಷ್ಟು ಜನ ತೋರಿಸಿದ್ದಾರೆ. ಸೊ ಜೊತೆಗೆ ನಮ್ಮ ಪುಣ್ಯ ಏನಂತಾನೆ ಒಬ್ಬ ದೊಡ್ಡ ಫ್ಯಾಮಿಲಿಯ ಕುಡಿಯೊಂದಿಗೆ ಅಭಿನಯಿಸಿದ್ದು ನನ್ನ ಪುಣ್ಯ ಅಂತ ನಾನು ಅನ್ಕೊಂತೀನಿ. ಎಲ್ಲರೂ ಒಳ್ಳೇದಾಗ್ಲಿ. ರಾಘವೇಂದ್ರ ಸ್ವಾಮಿ ಇಡೀ ತಂಡ ಒಳ್ಳೇದ್ ಮಾಡ್ಲಿ, ಎಲ್ಲರೂ ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು. Krishna sir and Shankar sir, we are going to earn multi-millions. Wish you all the best. And both the heroes, very big name. God bless you. I love you all. Thank you. ಆರ್ಟ್ ಫೀಲ್ಡಲ್ಲೇ ಜೀವನ ಮಾಡ್ತಾ ಇರೋದು. ಈ ಸಿನಿಮಾಗೆ ರಂಗಭೂಮಿ ಕಲಾವಿದರು ತುಂಬ ಜನ ಕೆಲಸ ಮಾಡಿದ್ದಾರೆ, ತುಂಬ ಜನಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದರಲ್ಲೂ ನಾನು ಒಬ್ಬ. ಅವಕಾಶಕ್ಕಾಗಿ ಧನ್ಯವಾದ ಹೇಳ್ತೀನಿ ಇಡೀ ತಂಡಕ್ಕೆ. ಈ ಪಾತ್ರನೂ ಕೂಡ ಭಾಳ ವಿಶೇಷವಾದಂಥದ್ದು. ನನಗೆ ಮಾಡುವಾಗ ನಿಜವಾಗ್ಲೂ ನನಗೆ ಒಂದು ರೀತಿ ಚಾಲೆಂಜಿಂಗ್ ಆಗಿರುವಂಥ ಕ್ಯಾರೆಕ್ಟ್ರು. ನಾನೆಲ್ಲರ ಒಂದು ಕ್ಯಾರೆಕ್ಟರ್ ಆಗಿ ಮಾಡಿದ್ದೀನಿ. ಸಿನಿಮಾ ನೋಡಿ ಪ್ರೋತ್ಸಾಹ ನೀಡಿ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರುವಂತಹ ಜೋಡಿ ನಿರ್ಮಾಪಕರಿಗೂ, ಜೋಡಿ ನಿರ್ದೇಶಕರಿಗೂ, ಜೋಡಿ ಹೀರೋಗಳಿಗೂ, ಹಾಗೆ ನಡೆದಿರುವಂತಹ ಮಾಧ್ಯಮದವರಿಗೂ, ಕಲಾಭಿಮಾನಿಗಳಿಗೂ ಕೂಡ ನಮಸ್ಕಾರ. ನಾನಿಲ್ಲಿ ತುಂಬಾ ಜನ ಸಿನಿಮಾದಲ್ಲಿ ಹಿರಿಯ ಕಲಾವಿದರು ನಟನೆ ಮಾಡಿದ್ದಾರೆ. ನಾನು ಜಸ್ಟ್ ಬಂದಿದ್ದಕ್ಕೆ ಒಂದು ಪ್ರಾತಿನಿಧಿಕವಾಗಿ ನಾನು ಇಲ್ಲಿ ಕೂತಿದ್ದೀನಿ ಅಷ್ಟೇ. ತುಂಬಾ ಜನ ಹಿರಿಯ ಕಲಾವಿದರು, ಸಹ ಕಲಾವಿದರೆಲ್ಲ ಇದ್ದಾರೆ. ಇವತ್ತು ಬಂದಿದ್ದೀವೇನೋ ಗೊತ್ತಿಲ್ಲ. ನನ್ನ ಪಾತ್ರದ ಬಗ್ಗೆ ಮಾತಾಡ್ಲಿಕ್ಕೆ ಕೇಳ್ತಿದ್ದಾರೆ. ನನ್ನ ಪಾತ್ರನೇ ಮರ್ತೋಗಿದೆ. ಸಿನಿಮಾದಲ್ಲಿ ನಾನು ಏನು ಮಾಡಿದ್ದೀನಿ ಅಂತಾನೆ ಮರ್ತೋಗಿದೆ. ಅಂದರೆ ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಆಗಿದ್ರಿಂದ ಅಂತ ನಾನು ಹೇಳ್ತಾ, ಊರಿನ ಒಬ್ಬ ಸರ್ಪಂಚ್ ಅಂತ ಹೇಳ್ತಾರೆ ತೆಲುಗಿನಲ್ಲಿ. ಪಂಚಾಯಿತಿ ಮೆಂಬರ್ ಕ್ಯಾರೆಕ್ಟರ್ ನನಗೆ ಕೊಟ್ಟಿದ್ರು. ಸುಮಾರು ದಿನಗಳಾಗಿದ್ರಿಂದ ನಾನು ಏನು ಪಾತ್ರ ಮಾಡಿದ್ದೀನಿ ಅಂತ ನಿಜವಾಗ್ಲೂ ಮರ್ತೋಗಿದೆ. ನಾನು ಇವತ್ತು ಟ್ರೈಲರ್ ನೋಡ್ತಿರ್ಬೇಕಾದ್ರೆ ನನಗೆ ನೆನಪಾಗಿದ್ದು. ಸೊ ಈ ತರದ ಒಂದು ಅವಕಾಶವನ್ನ ಕೊಟ್ಟಿದ್ದಕ್ಕೆ, ಈ ಇಡೀ ಸಿನಿಮಾದಲ್ಲಿ ಹೆಚ್ಚಿನದಾಗಿ ರಂಗಭೂಮಿ ಕಲಾವಿದರು
ತುಂಬಾ ದೊಡ್ಡ ದೊಡ್ಡ ಹಿರಿಯ ಕಲಾವಿದರು ಎಲ್ಲರೂ ಅಂದ್ರೆ ಹೊಸ ಹೊಸ ಮುಖಗಳು ಎಲ್ಲರೂ ಇದ್ದಾರೆ. ಹಾಗೇನೆ ಯಾವುದೇ ಪೂರ್ವಗ್ರಹ ಪೀಡಿತರಾಗದೆ ಸಿನಿಮಾವನ್ನು ಕೂಡ ನೀವು ಹೊಸದಾಗಿ ರಿಸೀವ್ ಮಾಡ್ಕೋಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಪಾತ್ರದ ಬಗ್ಗೆ ಸಿನಿಮಾದಲ್ಲಿ ನೀವೇ ನೋಡಿ ಹೇಳಿ ಅಂತ ನಾನು ಈ ಮೂಲಕ ಹೇಳ್ತೀನಿ. ನಮಸ್ಕಾರ. ನನಗೆ ತುಂಬ ಖುಷಿ ಆಗ್ತಿದೆ ಇಲ್ಲಿ ಈ ಫಿಲಮ್ ಮಾಡಿರೋದಕ್ಕೆ. ನಾನು ನಾಗೇಂದ್ರ ಅಂಕಲ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ನಿಮಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಡೀ ರಮೇಶ ಸುರೇಶ ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೆ ಈ ಫಿಲಮಲ್ಲಿ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ. ಚಿತ್ರದಲ್ಲೂ ಕೂಡ ಇಬ್ರು ಡೈರೆಕ್ಟರು, ಇಬ್ರು ಹೀರೋ, ಇಬ್ರು ಪ್ರೊಡ್ಯೂಸರು, ಬಟ್ ಹೀರೋಯಿನ್ ಗೊತ್ತಿಲ್ಲ. ಇಬ್ರ ಒಬ್ಬರೇ ಸಸ್ಪೆನ್ಸ್ ಅದು. ನೋಡಿ, ಒಂದು ಹೊಸ ತಂಡಕ್ಕೆ ಸತ್ಯಪ್ರಕಾಶ್ ಸರ್ ಅಂತ ಹಿರಿಯ ನಟರು ಅವರು ಸಪೋರ್ಟ್ ಮಾಡಿರೋದು ನಿಜವಾಗ್ಲೂ ಖುಷಿ. ಆಮೇಲೆ ಬೆಂಕಿ ಸಾಂಗ್ ಹಾಡಿದಂತ ಕೃಷ್ಣ ಸರ್ ನಿಜವಾಗ್ಲೂ ಅವ್ರ ವಾಯ್ಸ್ ಒಂದು ರೀತಿ ಬೆಂಕಿಯಾಗೇ ಇದೆ. ಹೊಸ ನಿರ್ಮಾಪಕರು ಆ ಒಂದು ಎನರ್ಜಿ ಕಾಣ್ತಿತ್ತು ಸರ್. ನಿಜವಾಗ್ಲೂ ಎಲ್ಲೂ ಆ ಒಂದು ಶೈನೆಸ್ ಇದೆ. ಹೊಸದಾಗಿ ಮಾಡೋರಿಗೆ ಒಂದು ವಾಪ್ಲಿಂಗ್ ಆಗಲಿ, ಒಂದು ಭಯ ಅನ್ನೋದಿರುತ್ತೆ, ಅದೆಲ್ಲೂ ಇಲ್ಲ. ಚಪ್ಪಾಳೆ ಕೇಳ್ತಾ ಇಲ್ವಲ್ಲ ನಮ್ಗೆ. ಎಲ್ಲ ಆದ್ಮೇಲೆ ಹೊರಗೆ ಕೊಡೋಣ ಅಂತಿದ್ರು. ಆಮೇಲೆ ನಮ್ಗೆ ಶಂಕರ್ ಸರ್ ಅಷ್ಟೇ. ಆಕ್ಚುಲಿ ಶಂಕರ್ ಸರೇ ಇನ್ವೈಟ್ ಮಾಡಿ ಬಂದಿದ್ದು, ನಮ್ಗೆ ಹಳೆ ಸ್ನೇಹಿತರು. ಆಮೇಲೆ ಅವರು ಹಿಡಿಯೋ ಕೈ ಇದೆಯಲ್ಲ, ನಿಜವಾಗ್ಲೂ ಬಹಳ ಕಷ್ಟ. ಅವ್ರ ಕೈ ಶೇಖಂಡ್ ಆದ್ಮೇಲೆ ನಾವು ಬೇರೆಯವ್ರು ಕೊಡೋದಕ್ಕಾಗಲ್ಲ, ಯಾಕಂದ್ರೆ ಅಷ್ಟು ಬಿಗಿ ಹಿಡಿತ. ಯಾಕಂದ್ರೆ ಅವ್ರು ಹೇಳ್ತಾರೆ ಒಂದು ಗ್ರಿಪ್ ಅಲ್ಲೇ ಗೊತ್ತಾಗುತ್ತೆ ಒಂದು ಹ್ಯಾಂಡ್ ಶೇಕ್ ಮಾಡೋದ್ರಲ್ಲಿ ಯಾರು ಅಂತ. ಹಾಗಾಗಿ ಈ ಸಿನಿಮಾನು ಕೂಡ ಅದೇ ಗ್ರಿಪ್ ಅಲ್ಲಿ ಇರ್ಲಿ. ಹೊಸ ನಿರ್ದೇಶಕರು, ಹೊಸ ನಾಯಕರಿಗೆ ಒಳ್ಳೇದಾಗ್ಲಿ. ಯಾಕಂದ್ರೆ ನಾನು ಅವಾಗೆಲ್ಲ ಸಿನಿಮಾ ಮಾಡ್ಕೊಂಡು ಬಂದಾಗ, ಡೈರೆಕ್ಷನ್ ಮಾಡ್ಕೊಂಡು ಬಂದಾಗ ಆಲ್ಮೋಸ್ಟ್ ಎಲ್ಲ ಹೊಸಬ್ರನ್ನೇ ಪರಿಚಯ ಮಾಡಿಸಿದ್ದು. ನಾನು ಇಂಡಸ್ಟ್ರಿಗೆ ಒಬ್ಬ ಹೊಸಬ ಎಡಿಟರ್ ಆಗೇನೆ ಪರಿಚಯ ಮಾಡಿದ್ದು PN ಸತ್ಯ ಅವರು, ನಮ್ಮ ಗುರುಗಳು. ಆಮೇಲೆ MG ರಾಮಮೂರ್ತಿ ಅವರು ನಾನು ಹೊಸಬನಾಗಿ ಪರಿಚಯ ಮಾಡಿಲ್ಲ ಅಂತಂದ್ರೆ ಇಷ್ಟೊತ್ತಿಗೆ ನಾನು ಈ ಸ್ಟೇಜಲ್ಲಿ ಇರೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಪ್ರತಿ ಒಬ್ಬ ಸ್ಟಾರ್ ಯಾರೇ ಆಗಲಿ ಅವನು ಇಂಟ್ರೊಡ್ಯೂಸ್ ಆಗಿ ಬಂದಿರ್ತಾರೆ. ಹಾಗಾಗಿ ನೀವು ಆ ಒಂದು ಸ್ಟಾರ್ ಅನ್ನೋ ತರ ನೀವು ಒಂದು ತಲೆಗೆ ಹತ್ಕೊಳ್ತಾ ಒಂದು ಚಿಕ್ಕ ಇದಷ್ಟೇನೆ ಏನಂತಾರೆ, ಒಂದು ಮಾತುಗಳು ಹೇಳ್ಬೋದು. ಕಲೆ ಯಾವತ್ತು ಕಲಾ ಸರಸ್ವತಿ ಎಲ್ಲರನ್ನೂ ಕೈ ಬೀಸಿ ಕರೆಯುತ್ತೆ. ಅದು ನಾವು ನಿಷ್ಠೆಯಿಂದ ನಾವು ಅದನ್ನ ಅನುಸರಿಸ್ಕೊಂಡು ಹೋದ್ರೆ ಅದು ನಮ್ಮ ಯಾವತ್ತೂ ಶಾಶ್ವತಗೆ ಜೊತೆಲೆ ಆ ರೀತಿ ಮಾಡಿ ಒಳ್ಳೇದಾಗ್ಲಿ, ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ, ನಿರ್ದೇಶಕರಿಗೆ ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ, ಪ್ರೊಡ್ಯೂಸರ್ಗೂ ಕೂಡ ಡಬಲ್ ದುಡ್ಡು ಬರಲಿ ಸಿನಿಮಾದಲ್ಲೂ ಅದೇ ಮಜಾ ಇರುತ್ತೆ ಅಂತ ತುಂಬ ನಂಬಿದ್ದೀನಿ. ಅದರಲ್ಲೂ ನಮ್ಮ ನಿರ್ಮಾಪಕರು ಶಂಕರ್ ಸರ್ ಸಿನಿಮಾ ಬಗ್ಗೆ ತುಂಬಾ ಹೇಳಿದ್ದಾರೆ ನನಗೆ. ಇದರಲ್ಲಿರೋ ಏನೇನು ಒಳ್ಳೊಳ್ಳೆ ಮೂಮೆಂಟ್ಸ್ ಇದೆ, ಗ್ರೇಟ್ ಮೂಮೆಂಟ್ಸ್ ಇದೆ, ಎಲ್ಲನೂ ಅದರ ಬಗ್ಗೆ ಹೇಳ್ತಿರ್ತಾರೆ. ಸರ್ ಆಲ್ ದಿ ಬೆಸ್ಟ್. ಕೃಷ್ಣ ಸರ್ ನಿಮಗೂ ಆಲ್ ದಿ ಬೆಸ್ಟ್. ಹೊಸಬ್ರು ಎಲ್ಲ ಡಬಲ್ ಅಂತ ಹೇಳ್ತಿದ್ದಾರೆ. ಮೋಸ್ಟ್ಲಿ ಇನ್ವೆಸ್ಟ್ಮೆಂಟು ಡಬಲ್ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಒಳ್ಳೆಯದಾಗಿ ಸರ್, ಆಲ್ ದಿ ಬೆಸ್ಟ್. ಕಳ್ಳ ನಂಗೊತ್ತು. ಎಸ್ ಸರ್. ಆರ್ಯನ್ ಸಂತೋಷ್. ನಮಸ್ಕಾರ. ಮೊದಲನೇದಾಗಿ ನಮ್ಮ ಆತ್ಮೀಯಗಳೇ ಕೃಷ್ಣವ್ರಿಗೆ ತುಂಬ ಪೂರ್ವಕ ಅಭಿನಂದನೆಗಳು ಹೇಳ್ತಾ ಇದ್ದೀನಿ. ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಇಂಡಸ್ಟ್ರಿಯಲ್ಲಿರುವಂಥ ಕಾಳಜಿ, ಹೊಸಬರಿಗೆ ಅವಕಾಶ ಕೊಡಬೇಕು, ವೇದಿಕೆ ಕೊಡಬೇಕು ಅನ್ನೋ ಹುಮ್ಮಸ್ಸು. ಈಗ ಇತ್ತೀಚೆಗೆ ಸ್ಟುಡಿಯೋಗಳು ಓಪನ್ ಮಾಡಿದ್ದಾರೆ. ಐ ಶುಡ್ ರಿಯಲಿ ಅಪ್ರಿಷಿಯೇಟ್ ಇಟ್. ರೌಂಡ್ ಆಫ್ ಅಪ್ಲಾಸ್ ಶಂಕರ್ ಅವರು, being in the Department of Police, being in the Department of in different aspects of life, ಸಿನಿಮಾ ರಂಗಕ್ಕೆ ಹೊಸಬರಿಗೆ ಅವಕಾಶ ಕೊಡಬೇಕು ಅಂತ ಅವರು ಜೊತೆಗೆ ಕೈ ಜೋಡಿಸಿ ಮಾಡೋದು ತುಂಬ ದೊಡ್ಡ ವಿಷಯ. ಬಿಗ್ ಅಪ್ಲಾಸ್ ಟು ಹಿಮ್. ನಾನೆಲ್ಲೋ ಒಂದು ಕಡೆ ಖುಷಿಯಾಗಿರೋ ವಿಷಯ ಅಂದರೆ ರಾಕಿ ಬಾಯ್ನ ಸೃಷ್ಟಿ ಮಾಡುವಂಥ ನಮ್ಮ ಫೇವ್ರೆಟ್ ಡೈರೆಕ್ಟರ್ ಇದ್ದಾರೆ, ಹಾಗೆ ವಿಜಯ್ ಇದ್ದಾರೆ. ನಾನು ಕನ್ನಡ ಇಂಡಸ್ಟ್ರಿಯಲ್ಲಿ ಶುರು ಮಾಡಿದಾಗ ಹೀಗೆ ಒಂದು ವೇದಿಕೆಯನ್ನು ಊಹಿಸಿಬಿಟ್ಟು ನಾಯಕನಾಗಿ 100 ಜನ್ಮಕ್ಕೂ ಅನ್ನೋ ಸಿನಿಮಾ. ಎಲ್ಲರೂ ಒಬ್ಬ ನಾಯಕನಾಗಿ ಸ್ಟೇಜ್ ಮೇಲೆ ಬಂದಾಗ ಆಂಗ್ಸೈಟಿ, ಕುತೂಹಲ, ನಮ್ಮ ಸಿನಿಮಾ ನೋಡಬೇಕು, ನಮಗೊಂದು ಅವಕಾಶ ಕೊಡಬೇಕು ಏನೋ ಹೇಳೋ ಮಾತುಗಳು ಎಲ್ಲೋ ನಾನು ಕೂತಾಗ ಮತ್ತೆ ಐ ಫೆಲ್ಟ್ ಇಟ್ ಹಾಗಾಗಿ ಆ ಒಂದು ಫೀಲಿಂಗ್ ಎಷ್ಟು ಪ್ರೆಷಿಯಸ್, ಆಮೇಲೆ ಎಷ್ಟು ನಮಗೆ ತುಂಬ ಅದೊಂದು ಪ್ರೈವಸಿ ಫ್ಯಾಕ್ಟರ್ ಅಂತ ತುಂಬ ಚೆನ್ನಾಗಿತ್ತು. ಹಾಗಾಗಿ
ಈಗ ಮಾಡಿರುವಂಥ ಪ್ರತಿಯೊಬ್ಬರು ಎಲ್ಲರೂ ಹೊಸದಾಗಿ ಮಾಡಿರುವಂಥ ಜೂನಿಯರ್ ಆರ್ಟಿಸ್ಟ್ ಇರ್ಬೋದು, ಸಪೋರ್ಟಿಂಗ್ ಆರ್ಟಿಸ್ಟ್ ಇರ್ಬೋದು, ಹೀರೋ, ಡೈರೆಕ್ಟರ್, ಕ್ಯಾಮ್ರಾಮನ್, ಪ್ರೊಡಕ್ಷನ್, ಎವ್ರಿಬಡಿ ಎಲ್ಸ್. ಆ ಎನರ್ಜಿ ಯಾರು ಏನೇ ಹೇಳಿದ್ರು ಅದು ನಿಮಗೆ ಗೊತ್ತು, ಆ ಕಷ್ಟ, ಆ ಪೇಯ್ನ್, ಏನೋ ಅದು ಯಾರಿಗೆ ಹೇಳೋ ಅವಶ್ಯಕತೆ ಇಲ್ಲ. ಹಾಗಾಗಿ ಅದು ಇದನ್ನೆಲ್ಲ ದಾಟಿ ಒಂದು ದಿವಸ ಶುಕ್ರವಾರ ನಿಮಗೆ ಬರುತ್ತೆ. ಆ ಶುಕ್ರವಾರ ಬರ್ತಿದೆ. ಆ ಶುಕ್ರವಾರ ಬರುವಂಥ ಸರಸ್ವತಿ, ಮಹಾಲಕ್ಷ್ಮಿ, ಗಣೇಶನ ಜೊತೆ ಇರಲಿ ಅಂತ ಹೇಳುತ್ತಾ ಇಡೀ ತಂಡಕ್ಕೆ, ಆರ್ಕೆ ಟಾಕೀಸ್ ಆ್ಯಂಡ್ ಡೈರೆಕ್ಟರ್ ಆ್ಯಂಡ್ ಹೀರೋ, ಹೀರೋಯಿನ್ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ. ಜೋರ ಚಪ್ಪಾಳೆ 3 ಬಾರಿ ಬರಲಿ. ನಿಮಗೆ ಪ್ರತಿಷ್ಠಿತ ಹ್ಯಾಡ್ ರಮೇಶ ಸುರೇಶ, ಆಲ್ಮೋಸ್ಟ್ ಆಲ್ ಎಲ್ಲರೂ ಗೊತ್ತಿರೋಂತಕ್ಕಂಥ ಒಂದು ಹ್ಯಾಡ್ ಇದು. ಸೊ ಅದನ್ನ ಇಟ್ಕೊಂಡು ಆ 2 ಕ್ಯಾರೆಕ್ಟರ್ ಇಟ್ಕೊಂಡು ಒಂದು ಒಳ್ಳೆ ಅದ್ಭುತವಾದ ಕಥೆ ಮಾಡಿ ಸೊ ಒಂದು ಚಿತ್ರ ಮಾಡಬೇಕು ಅಂತ ಹೊರಟಕ್ಕಂಥ ನಮ್ಮ ಸಪೋರ್ಟ್ ಮಾಡ್ತಕ್ಕಂಥ ನಿರ್ಮಾಪಕರಿಗೆ ನಾನು ಮೊದಲನೇ ಕೃತಜ್ಞತೆ ಸಲ್ಲಿಸ್ತೀನಿ. ನಿಜಕ್ಕೂ ಖುಷಿ ಆಗುತ್ತೆ. ಎಂತೆಂಥ ಹೊಸ ತಂಡಗಳನ್ನ ಸಪೋರ್ಟ್ ಮಾಡ್ತೀರಾ ಸರ್, ಥ್ಯಾಂಕ್ ಯು. ಹೀಗೆ ನಿಮ್ಮ ಆರ್ಕೆ ಪ್ರೊಡಕ್ಷನಿಂದ ಇದೇ ಥರ ಹೊಸ ಹೊಸ ಕಲಾವಿದರು, ಹೊಸ ಹೊಸ ನಿರ್ದೇಶಕರನ್ನ ಬೆಳಕಿಗೆ ತನ್ನಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಖುಷಿ ಆಯಿತು. ಚಿತ್ರ ನೋಡ್ತಿರ್ಬೇಕಾದ್ರೆ ಪ್ರತಿಯೊಂದು ಹ್ಯೂಮರು, ಹಾರರು, ಥ್ರಿಲ್ಲರು, ಗ್ಲಾಮರು ಎಲ್ಲವೂ ಮಿಶ್ರಣವಾಗಿ ಬಂದಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು. ಒನ್ಸ್ ಅಗೇನ್ ನಮ್ಮ ನಿರ್ಮಾಪಕರು ಒಂದು ಹಾಡು ಬೇರೆ ಆಡಿದ್ದಾರೆ. ಖುಷಿ ಆಯ್ತು. ಇಲ್ಲೂ ಎಸ್ಟೇಷನ್ ನೋಡಲೇ ಒಂದು ಜೋಶಲ್ಲಿ ಆಡಿದೆ ಸರ್, ಥ್ಯಾಂಕ್ ಯು. ಇನ್ನೂ ಹೆಚ್ಚೆಚ್ಚು ಸಾಂಗ್ಗಳನ್ನ ಆಡಿ ಸಿನಿಮಾ ಆ್ಯಕ್ಟ್ ಮಾಡಿ ಖಂಡಿತ ಈ ಚಿತ್ರ ಒಳ್ಳೇದಾಗಲಿ. ಆ್ಯಂಡ್ ಎಲ್ಲ ಹೊಸ ತಂಡ, 2 ನಿರ್ಮಾಪಕರು, 2 ನಿರ್ದೇಶಕರು, 2 ನಾಯಕ ನಟರು, ಥ್ಯಾಂಕ್ ಯು. ಅವ್ರು ಒಳ್ಳೇದಾಗಲಿ. ಎಷ್ಟೋ ವರ್ಷ ನಾನು ಸತ್ಯಪ್ರಕಾಶ್ ಸರ್ ನೋಡಿದ್ದೀನಿ. ನನ್ನ ಚಿತ್ರ ಸೆಂಟ್ರಲ್ ಜೈಲ್ ಚಿತ್ರದಲ್ಲಿ ಒಂದು ವಿಲನ್ ಕ್ಯಾರೆಕ್ಟರ್ ಮಾಡಿಸಿದೆ. ತದನಂತರ ಪೊಲೀಸ್ ಸ್ಟೋರಿ ಪಾರ್ಟ್ 3 ಅನ್ನೋ ಚಿತ್ರಗಳ ಜೊತೆ ಆ್ಯಕ್ಟ್ ಮಾಡಿದ್ರು. ಅದಾದಮೇಲೆ ಎಷ್ಟೋ ವರ್ಷ ಆದ್ಮೇಲೆ ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು. ಮತ್ತೆ ನೀವು ನಮ್ಮ ಕನ್ನಡ ಚಿತ್ರ ಆ್ಯಕ್ಟ್ ಮಾಡೋದಕ್ಕೆ ಇದೇ ರೀತಿ ಹೆಚ್ಚು ಚಿತ್ರಗಳನ್ನ ಆ್ಯಕ್ಟ್ ಮಾಡಿ ಸರ್. ಥ್ಯಾಂಕ್ ಯು. ಒನ್ಸ್ ಅಗೇನ್ ನಿರ್ಮಾಪಕರು ಒಳ್ಳೇದಾಗಲಿ, ಹಾಕಿದ್ದು ಚೆನ್ನಾಗಿ ಬರಲಿ, ಮತ್ತೆ ಈ ಸಂಸ್ಥೆಯಿಂದ ಒಳ್ಳೊಳ್ಳೆ ಚಿತ್ರಗಳು ನಮ್ಮ ಕನ್ನಡ ಚಿತ್ರರಂಗ ಬರಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ನಾನು ಯಾಕೆ ಮುಗಿಸ್ತೀನಿ. ಜೈ ಹಿಂದ್. ಸ್ವಲ್ಪ ಲೈಟ್